ಮಾನವನ ಮೂಲಭೂತ ಅಗತ್ಯಗಳು ಏನೇನು? ಊಟ, ಬಟ್ಟೆ, ವಸತಿ. ನಮಸ್ಕಾರ ವೀಕ್ಷಕರೇ, ಸ್ಟೋನ್ ಏಜ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಊಟ, ವಸತಿ, ಬಟ್ಟೆಯಲ್ಲಿ ಊಟಕ್ಕೋಸ್ಕರ ತನ್ನ ಅಲೆಮಾರಿ ಜೀವನ ಎಲ್ಲ ಕಳ್ಕೊಂಡು ಒಂದೆಡೆ ನೆಲೆ ನಿಂತು ವ್ಯವಸಾಯ ಮಾಡಿ ಆ ಬಟ್ಟೆ ಹಾಕೊಳ್ಳೋದಕ್ಕಿಂತ ಮೊದಲು ಸೊಪ್ಪು ಸುತ್ತಕೊಂಡು ನಂತರ ಬಟ್ಟೆ ಕಂಡುಕೊಂಡು ಎಲ್ಲ ಹಂತಗಳಲ್ಲೂ ಮಾನವ ಹೆಂಗೆ ಬಂದ ಅಂತ ಎಲ್ಲ ಗೊತ್ತು. ಅದರಲ್ಲಿ ವಸತಿ ಅನ್ನೋದು ಭಾಳ ಮುಖ್ಯ. ವಸತಿ ಅಂದರೆ ಏನು? ಮಾನವ ಒಂದು ಹತ್ರ ನೆಲೆ ನಿಂತೋದಕ್ಕೋಸ್ಕರ ಆಗಿನ ಹಳೆ ಕಾಲದಲ್ಲಿ ಏನು ಮಾಡ್ತಿದ್ದ? ಮರದ ಪೊಟ್ರೆಗಳು, ಗುಹೆಗಳು ಇಂಥದ್ರಲ್ಲಿ ವಾಸ ಮಾಡ್ತಿದ್ದ. ನಂತರ ನಾಗರಿಕತೆಯ ಜೀವನ ಬೆಳೀತಾ ಇದ್ದಂಗೆ ಒಂದೆಡೆ ನೆಲೆ ನಿಂತು ತಾನು ವ್ಯವಸಾಯ ಮಾಡ್ತಿರೋ ಜಾಗದಲ್ಲಿ ಗುಡಿಸ್ಲು ಹಾಕೊಳ್ಳೋಕೆ ಪ್ರಯತ್ನ ಪಟ್ಟ. ಗುಡಿಸಿದ ನಂತರ ಏನಾಯಿತು? ಮಣ್ಣಿನ ಗೋಡೆಗಳು ಮತ್ತು ಆ ಕಲ್ಲುಗಳ ಸೆಂಟ್ರಲ್ಲಿ ಮಣ್ಣು ಹಾಕಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಏನಾಯಿತು? ತಮಗೆಲ್ಲ ಗೊತ್ತಿರೋ ಹಾಗೆ ಈ ಗಾರೆ ಗಚ್ಚು ಅಂತಾರಲ್ವಾ, ಕೋಳಿ ಮೊಟ್ಟೆ, ಸುಣ್ಣದ ಕಲ್ಲು, ಮರಳು ಇದನ್ನೆಲ್ಲ ಚೆನ್ನಾಗಿ ಅರಿದ್ಬಿಟ್ಟು ಗಾರೆ ಹಾಕ್ತಿದ್ರು. ಗೋಡೆಗಳ ಮೇಲೆ ಚಾವಣಿಗೆ ಗಾರೆ ಹಾಕ್ತಿದ್ರು. ಆ ಗಾರೆ ಗಚ್ಚು ಮುಗೀತು. ಅದಾದ ನಂತರ ಏನು ಬಂತು? ನಾವು ಸುಟ್ಟರು ಅಂತ ಹೆಂಚು. ನಾವು ನೋಡಿದಂಗೆಲ್ಲ ಈಗಲೂ ಕೆಲವೊಂದು ಜಾಗದಲ್ಲಿ ನೋಡ್ತೀವಿ ಹೆಂಚಿನ ಮನೆಗಳು. ಹೆಂಚಿನ ಮನೆಗಳೆಲ್ಲ ಆದ ನಂತರ ಬಂತು ಒಂದು ರೆವಲ್ಯೂಷನ್ ಅಂದ್ಕೊಳ್ಬೋದು. ಏನು? ಕಾಂಕ್ರೀಟ್ ಯುಗ. ಕಾಂಕ್ರೀಟ್ ಅಂದರೆ ಏನು? ಸಿಮೆಂಟು ಮತ್ತು ಮರಳು ಮತ್ತು ಜಲ್ಲಿ ಈ ಮೂರನ್ನ ಮಿಶ್ರಣ ಮಾಡಿ ನಮ್ಗೆ ಮನುಷ್ಯನಿಗೆ ಅಗತ್ಯವಾಗಿರೋ ರೂಪದಲ್ಲಿ ಅದನ್ನು ಕಟ್ಕೊಳ್ಳೋಂಥದ್ದೇ ಆ ಕಾಂಕ್ರೀಟ್. ಈಗಿರುವಂಥ ಸಾಮಾನ್ಯವಾಗಿ ಎಲ್ಲ ಮನೆಗಳು, ಹೈವೇಗಳು, ರೋಡ್ಗಳು, ರಸ್ತೆಗಳು, ಪ್ರತಿಯೊಂದು ಯಾವುದೇ ಒಂದು ನಿರ್ಮಾಣ ಹಂತಕ್ಕೂ ಸಹ ಉಪಯೋಗಿಸೋ ನಾವೀಗ ಕಾಂಕ್ರೀಟ್. ಒಂದು ಮನೆ ಕಟ್ಟಬೇಕಾದ್ರೆ ಸಿಮೆಂಟ್ ಜೊತೆ ಮರಳು ಮಿಕ್ಸ್ ಮಾಡಿ ಪ್ಲಾಸ್ಟಿಂಗ್ ಮಾಡ್ಕೊಳ್ಬೋದು, ಸಿಮೆಂಟ್ ಜೊತೆ ಮರಳು ಮಿಕ್ಸ್ ಮಾಡಿ ಗೋಡೆ ಕಟ್ಕೊಳ್ಬೋದು, ಸಿಮೆಂಟ್ ಜೊತೆ ಡಸ್ಟ್ ಮಿಕ್ಸ್ ಮಾಡಿ ಕಲ್ಲಿನ ಪುಡಿ ಮಿಕ್ಸ್ ಮಾಡಿ ಸಾಲಿಡ್ ಬ್ಲಾಕ್ ಮಾಡ್ಕೊಳ್ಬೋದು. ಆಧುನಿಕ ಯುಗದಲ್ಲಿ ಮನೆ ಕಟ್ಟಬೇಕಾದ್ರೆ ಸಿಮೆಂಟ್ ಅನ್ನೋದು ಅತಿ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಆ ಸಿಮೆಂಟ್ ಜೊತೆ ಮರಳು ಅದು ಅತಿ ಮುಖ್ಯವಾದಂತಹ ಒಂದು ವಸ್ತು. ಅದು ಮರಳು ಯಾವುದು? ನಮಗೆ ನೈಸರ್ಗಿಕವಾಗಿ ಸಿಗ್ತಾ ಇತ್ತು. ಎಲ್ಲಿ? ನದಿಗಳಲ್ಲಿ ಸಿಗ್ತಾ ಇತ್ತು. 2001 ಅಂಕಿಅಂಶಗಳ ಪ್ರಕಾರ 105 ಕೋಟಿ ಜನ ಇದ್ದಂಥ ಭಾರತದಂಥ ಜನಸಂಖ್ಯೆ ಈಗ 142 ಕೋಟಿ ಜನ. ಮಾನವನ ಜನಸಂಖ್ಯೆ ಮಾತ್ರ ಜಾಸ್ತಿ ಆಗ್ತಾ ಹೋದು. ಆ ಜನಸಂಖ್ಯೆಗೆ ತಕ್ಕನಂಗೆ ವಸತಿಗಳು ಅಂದರೆ ಅವ್ರು ಇರೋದಕ್ಕೆ ಮನೆಗಳು ಕಟ್ಕೊಳ್ಳೋದು ಜಾಸ್ತಿ ಆಗ್ತಾ ಹೋದು. ಆದರೆ ಏನಪ್ಪ ಮಾಡೋದು? ನಮ್ಮ ಭೌಗೋಳಿಕವಾಗಿದ್ದಂಥ ನದಿಗಳು ಅಷ್ಟೇ ಇದ್ದಾವೆ. ಆ ನದಿಗಳು ಅಷ್ಟೇ ಇದ್ದಾಗ ಏನು ಮಾಡೋಕ್ಕಾಗುತ್ತೆ? ಇರೋವಂಥ ನದಿಯಿಂದನೇ ನಾವು ಮರಳು ತೆಗೆದು ಮನೆ ಕಟ್ಕೊಬೇಕಾಗಿತ್ತು. ಇರೋವಂಥ ನದಿಯಿಂದ ಇದೆಲ್ಲ ಮರಳೆಲ್ಲ ತೆಗೆದು ನದಿಗಳು ಬತ್ತೋದು. ಹೇಗೆ ಬತ್ತೋದ್ವು? ನದಿ ದಂಡೆಯಲ್ಲಿದ್ದಂಥ ಮರಳೆಲ್ಲ ಮೊದಲು ಖಾಲಿ ಮಾಡಿದ್ರು. ಆ ನದಿ ದಂಡೆಯಲ್ಲಿದ್ದಂಥ ಮರಳು ಖಾಲಿ ಆದಮೇಲೆ ಏನಾಯಿತು? ಮರಳು ಮತ್ತೆ ಸಾಕಾಗಿಲ್ಲ, ಮತ್ತೆ ಇಲ್ಲಿ ಮನೆ ಕಟ್ಟಕ್ಕೆ ಮರಳಬೇಕು. ಏನಾಯಿತು? ನದಿ ಆಳಕ್ಕೆ ಹೋಗ್ಬಿಟ್ಟು ಅಲ್ಲಿದ್ದಂಥ ಮರಳು ಖಾಲಿ ಮಾಡಿದಾಗ ಏನಾಯಿತು? ನದಿ ಬೆತ್ತಲೆ ಆಗೋದು. ಹೇಗೆ ಅಂದರೆ ಮರಳು ಮೇಲೆ ಬಂದಂಥ ನೀರು ಸ್ಪಾಂಜ್ ರೀತಿ ಆಕ್ಟ್ ಮಾಡೋದು. ಬಂದಂಥ ನೀರು ನಿಧಾನ ಭೂಮಿ ಒಳಗಡೆ ಅಂತರ್ಜಲಕ್ಕೆ ಹೋಗುವಂಥದ್ದು. ಮರಳೇ ತೆಗೆದ್ಬಿಟ್ಟಾದ್ಮೇಲೆ ಮಳೆಗಾಲದಲ್ಲಿ ಬಂದಂಥ ನೀರು ಸಾಗರಕ್ಕೆ ಹೋಗ್ಬಿಡೋದು, ಅಲ್ಲಿ ನೀರು ನಿಂತ್ಕೊಳ್ತಾ ಇರಲಿಲ್ಲ. ಹೀಗಾಗಿ ನದಿಗಳೆಲ್ಲ ಬತ್ತೋದು. ಆಗ ಬಂದಂಥ ಅತ್ಯುನ್ನತವಾದಂಥ ಒಳ್ಳೆಯ ಉತ್ಪನ್ನ ಯಾವುದು ಅಂತಂದರೆ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್, ಕೃತಕವಾದಂಥ ಮರಳು ಅಂತ ಕರೀತಾರೆ. ಆದರೆ ಇದು ಪ್ರೊಸೆಸ್ ಆಗಿದ್ದಾದಮೇಲೆ, ತಯಾರು ಮಾಡಿದಾದ್ಮೇಲೆ ಕೃತಕ ಮರಳು ಅಂತ ಬಂತು. ಆದರೆ ನೈಸರ್ಗಿಕವಾದಂತಹ ವಸ್ತುಗಳಿಂದನೇ ಮಾಡುವಂಥ ಎಮ್ ಸ್ಯಾಂಡ್. ಒಂದು ವೇಳೆ ಈ ಕೃತಕವಾದ ಮರಳನ್ನು ನಾವು ಕಂಡುಹಿಡಿದಿಲ್ಲ, ಆವಾಗ ಬಂದಿರಲಿಲ್ಲ ಅಂದಿದ್ರೆ ಇವತ್ತು ನಮ್ಮ ದೇಶದಲ್ಲಿರುವಂಥ ಯಾವ ಒಂದು ನದಿಯಲ್ಲೂ ಸಹ ಒಂದು ಹಿಡಿ ಮರಳು ಸಿಗ್ತಾ ಇರಲಿಲ್ಲ. ಈ ಮರಳು ವಿಚಾರಕ್ಕೆ ಬಂದಾಗ ಸಮುದ್ರದಲ್ಲಿ ಮರಳಿದೆ ಅಲ್ವಾ ಅಂತ ನಮಗೆಲ್ರಿಗೂ ಒಂದು ಕ್ವಶನ್ ಬರ್ಬೋದು. ಹೌದಲ್ವಾ? ಸಮುದ್ರ ದಂಡೆಯಲ್ಲಿ ವಿಪರೀತವಾದಂಥ ಮರಳಿದೆ. ಆದರೆ ಆ ಮರಳು ಕಟ್ಟೋದಕ್ಕೆ ಉಪಯೋಗ ಆಗೋದಿಲ್ಲ. ಕಾರಣ ಏನಂತಂದರೆ ಆ ಮರಳಲ್ಲಿ ಲವಣಾಂಶಗಳು ಜಾಸ್ತಿ ಇರುತ್ತೆ. ಆ ಲವಣಾಂಶಗಳೇನಾಗುತ್ತೆ? ರಾಸಾಯನಿಕ ಕ್ರಿಯೆ ಆಗಿ ಸಿಮೆಂಟಲ್ಲಿದ್ದಂಥ ಶಕ್ತಿನ ಅತಿ ಬೇಗ ಅದನ್ನು ಶಿಥಿಲಗೊಳಿಸ್ಬಿಡುತ್ತೆ. ಹಾಗಾಗಿ ಸಮುದ್ರದ ಮರಳು ಕಟ್ಟೋದಕ್ಕೆ ಉಪಯೋಗ ಮಾಡೋದಕ್ಕೆ ಆಗೋದಿಲ್ಲ. ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್, ಎಮ್ ಸ್ಯಾಂಡ್, ಉತ್ಪಾದಿತ ಮರಳು. ಒಂದು ಕಲ್ಲು ಪುಡಿ ಮಾಡುವ ಘಟಕ ಒಂದು ನದಿಯನ್ನು ಉಳಿಸುತ್ತೆ. ನದಿ ಬತ್ತೋಗುತ್ತಲ್ವಾ ಅಂತ ಹೇಳ್ಬಿಟ್ಟು, ಹಾಗಿದ್ರೆ ಜಲ್ಲಿ ಕ್ರಷರು ಅಥವಾ ಕಲ್ಲು ಪುಡಿ ಮಾಡುವ ಘಟಕಗಳಲ್ಲಿ ಬರುವಂಥ ಉತ್ಪನ್ನದಿಂದ ನೀವು ಗಣಿಗಾರಿಕೆ ಮಾಡ್ತಾ ಇಲ್ವಾ, ಹಾಳಾಗ್ತಿಲ್ವಾ ಅಂತ ತಿಳ್ಕೊಳ್ಬೋದು. ಊಹೆ ಮಾಡಿ ನೋಡಿ, ಒಂದು ನದಿ ಬತ್ತೋದಕ್ಕಿಂತಲೂ ಒಂದು ಕಲ್ಲು ಗಣಿ ಎಲ್ಲಿ ಬರುವಂಥ ಅದಿರನ್ನ ತೆಗೆದು ಅದು ಒಂದು ನದಿ ಉಳ್ಕೊಳ್ಳುತ್ತೆ ಅನ್ನಂಗ್ರೆ ಮಾಡೋದು ಉತ್ತಮ ಅಲ್ವಾ? ಈಗ ಎಲ್ಲರೂ ನಾವು ಗುಡಿಸಲಲ್ಲಿರ್ತೀವಿ, ನಾವು ನೀಲಗಿರಿ ಮರ ಕೊಯ್ದುಬಿಟ್ಟು ಮರ ಕಡದಲ್ಲಿ ಗುಡಿಸ್ಲಾಕ್ ಕೊಡ್ತೀವಿ ಅಂದರೆ ಎಷ್ಟು ಜನಕ್ಕೆ ಗುಡಿಸಲಲ್ಲಿರೋದಕ್ಕೆ ಒಪ್ಕೊಳ್ತೀರಾ? ಆಗತ್ತಾ? ಎಲ್ಲ ಜನಕ್ಕೂ ಬೇಕಾಗಿರೋವಂಥದ್ದು. ಆಧುನಿಕ ಯುಗದಲ್ಲಿ ಮಾನವ ಹೆಂಗೆ ಬದುಕಬೇಕು ಅಂತ ಹೋಗ್ತಾ ಇರ್ತಾರೋ ಇದೊಂದು ರೀತಿ ಪೈಪೋಟಿ ಇರುತ್ತೆ. ನಾವು ಹಂಗೆ ಬದುಕಬೇಕು, ನೀವು ಹಿಂಗೆ ಬದುಕಬೇಕು ಅಂದಾಗ ನಾನು ಹಾಗೆ ಬದುಕಬೇಕು ಅಂತ. ಅದು ಮಾನವನ ಸಹಜ ಗುಣ. ಅದು ಎಮ್ ಸ್ಯಾಂಡ್ಗೂ ಮತ್ತು ನದಿ ಮರಳಿಗೂ ಇರುವಂಥ ವ್ಯತ್ಯಾಸ ಭಾಳ ಮುಖ್ಯ. ಹೇಗೆ ಅಂದರೆ ನದಿ ಮರಳಲ್ಲಿ ಕಲುಷಿತವಾದಂಥ ಈ ಎಲ್ಲ ವಸ್ತುಗಳಿರ್ತವೆ. ಎಮ್ ಸ್ಯಾಂಡಲ್ಲಿ ಕಲುಷಿತವಾದಂಥ ಯಾವುದೋ ವಸ್ತು ಇರೋದಿಲ್ಲ. ನದಿ ಮರಳಲ್ಲಿ ನಿಮಗೆ ಸೈಜಸ್ ಬೇರೆ ಬೇರೆ ಸೈಜಸ್ಸಲ್ಲಿ ಇರ್ತವೆ. ಕರೆಕ್ಟಾಗಿ ಕಾಂಕ್ರೀಟ್ಗೆ ಅಥವಾ ಗೋಡೆ ಕಟ್ಟೆಗೆ ಪ್ಲಾಸ್ಟಿಕ್ಗೆ ಏನು ಗ್ರೇಡ್ ಬೇಕೋ ಆ ಗ್ರೇಡ್ ನಿಮಗೆ ಸಿಗೋದಿಲ್ಲ. ನಂತರ ನದಿ ಮರಳಲ್ಲಿ ಶಿಥಿಲವಾದಂಥ ಕಣಗಳು ಅತಿ ಹೆಚ್ಚಿರುತ್ತವೆ. ಆದರೆ ಇದರಲ್ಲಿ ಅತ್ಯಂತ ಗಟ್ಟಿರುವಾದಂಥ ಕಣಗಳಿಂದ ಬಂದಿರುವಂಥ ಎಮ್ ಸ್ಯಾಂಡ್ ಇದು. ಈ ರೀತಿ ಹೇಳ್ತಾ ಹೋದರೆ ನದಿ ಮರಳಲ್ಲಿ ವೇಸ್ಟೇಜ್ ಜಾಸ್ತಿ ಬರುತ್ತೆ.
ಎಮ್ ಸ್ಯಾಂಡಲ್ಲಿ ಝೀರೋ ವೇಸ್ಟೇಜ್ ಇರೋದಿಲ್ಲ. ಯಾಕೆಂದರೆ ಆ ಏನೇ ವೇಸ್ಟೇಜ್ ಇದ್ದರೂ ಸಹ ಅದನ್ನೆಲ್ಲ ಪ್ರೊಸೆಸಿಂಗ್ ಪ್ಲಾಂಟಲ್ಲಿ ಎಲ್ಲ ತೆಗೆದುಬಿಡ್ತಾರೆ. ಯಾವುದನ್ನು ಯಾವ್ಯಾವ ಗ್ರೇಡೇಷನ್ಗೆ ಹಾಕಬೇಕು, ಯಾವ್ಯಾವ ಸ್ಯಾಂಡನ್ನ ಯಾವುದಕ್ಕೆ ಉಪಯೋಗಿಸ್ಬೇಕು ಎಲ್ಲ ರೀತಿ ಸರಿಯಾಗಿ ಅದನ್ನು ಬೇರ್ಪಡಿಸಿರ್ತಾರೆ. ಮತ್ತು ಇನ್ನೊಂದೇನಂತಂದರೆ ಈ ನದಿ ಮರಳಿಗಿಂತಲೂ ಅದರಲ್ಲಿ ಸಿಲ್ಟ್ ಕಂಟೆಂಟ್ ಅಂತ ಇರ್ತೀವಿ, ಫೈನರ್ ಪಾರ್ಟಿಕಲ್ಸ್, ಅದಿದ್ದರೆ ತೆಗಿಯೋಕ್ಕಾಗೋದಿಲ್ಲ. ಎಮ್ ಸ್ಯಾಂಡಲ್ಲಿ ಆ ರೀತಿ ಅಲ್ಲ. ಬಂದಂಥ ಮರಳನ್ನ ವಾಷಿಂಗ್ ಪ್ಲಾಂಟಲ್ಲಿ ವಾಟರ್ ವಾಶು ಮತ್ತು ಡ್ರೈ ಕ್ಲಾಸಿಫೈಯರ್ ಅಂತ ಹೇಳ್ತೀವಿ. ಅಂದರೆ ಅದನ್ನು ವಾಷಿಂಗ್ ಮಾಡಿ ಅದ್ರಲ್ಲಿ ಬೇಕಾಗಿರೋಂಥ ಉತ್ಪನ್ನ ಮಾತ್ರ ತಗೊಂಡು ಮಿಕ್ಕಿದ್ದು ಬರ್ತಲ್ಲ ಫೈನರ್ ಪಾರ್ಟಿಕಲ್ಸು ಅದನ್ನು ಆಚೆ ತೆಗೆದುಬಿಟ್ಟಾಗ ನಮಗೆ ಮನೆ ಕಟ್ಟಬೇಕಾದ್ರೆ ನೇರವಾಗಿ ಡೈರೆಕ್ಟಾಗಿ ನಾವು ಯೂಸ್ ಮಾಡ್ಬೋದು. ನೀವೆಲ್ಲ ಬಹುಶಃ ಸುಮಾರು ನೋಡಿರ್ತಾರೆ, ನದಿ ಮಾಡಿದ್ದಾಗ ನಾವು ಬಂದು ಜರಡಿಯಲ್ಲಿ ಹಿಡಿದು ಅದನ್ನು ಸೀವ್ ಮಾಡಿ ವೇಸ್ಟ್ ಎಲ್ಲ ಸೈಡ್ಗೆ ಹಾಕಿ ಇಷ್ಟೆಲ್ಲ ಇತ್ತು. ಎಮ್ ಸ್ಯಾಂಡಲ್ಲಿ ಆ ಕೆಲಸನೇ ಇಲ್ಲ. ನಂತರ ನದಿ ಮರಳು ಶಿಥಿಲವಾದಂಥ ಮಣ್ಣಿನ ಪದರದಿಂದ ನೀರಿಂದ ಕೊಚ್ಕೊಂಡು ಬಂದು ಒಂದು ಕಡೆ ಶೇಖರಣೆ ಆಗಿರೋದು ನದಿ ಮರಳು. ಅದು ಶಿಥಿಲವಾದಂಥ ಕಣಗಳು ಜಾಸ್ತಿ ಇರುತ್ತೆ. ಅದೇ ಇದು ಗಟ್ಟಿ ಕಲ್ಲನ್ನು ಅರೆದು ಪುಡಿ ಮಾಡಿ ಆ ಗಾತ್ರಕ್ಕೆ ತಕ್ಕನಂತೆ ಮಾಡಿರುವಂಥದ್ದು ಈ ಮರಳು. ಮತ್ತು ಇನ್ನೊಂದೇನೆಂದರೆ ಎಮ್ ಸ್ಯಾಂಡಲ್ಲಿ ನಿಮಗೆ ಫ್ಲೇಕಿ ಇರೋದಿಲ್ಲ. ಏನಕ್ಕೋಸ್ಕರ ಇರೋದಿಲ್ಲ? ವರ್ಟಿಕಲ್ ಶಾಫ್ಟ್ ಇಂಪ್ಯಾಕ್ಟ್ರಲ್ಲಿ ತೆಗೆದಿರುತ್ತೆ. ಅಂದರೆ ಏನು, ಇಲ್ಲೂ ಸಹ ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಯಂತ್ರಗಳಲ್ಲಿ ಒಡೆದು ಪುಡಿ ಮಾಡಿ ಬಂದಿರೋಂಥದ್ದು. ಅದು ಭಾಳ ಅತಿ ಸೂಕ್ಷ್ಮವಾಗಿರೋಂಥ ಕ್ರಿಯೆ ಅದು. ಹಾಗಾಗಿ ನದಿ ಮರಳಿಗೂ ಇದಕ್ಕೂ ವ್ಯತ್ಯಾಸ ಹೇಳಕ್ಕೆ ಬಂದಾಗ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್ ಇದೆಯಲ್ವಾ, ಇದು ಅತ್ಯಂತ ಗಟ್ಟಿ. ಏನಕ್ಕೋಸ್ಕರ ಗಟ್ಟಿ? ಸಿಮೆಂಟು ಬಾಂಡಿಂಗ್ ಏಜೆಂಟಾಗಿ ಮಾಡಿದ್ರು ಸಹ ಅದನ್ನು ಗಟ್ಟಿ ಬರೋದು ಮರಳು ಮತ್ತು ಜಲ್ಲಿಯಿಂದ. ಜಲ್ಲಿ ಕ್ವಾಲಿಟಿ ಮತ್ತು ಮರಳಿನ ಕ್ವಾಲಿಟಿ ಚೆನ್ನಾಗಿದ್ದಾಗ ಕಾಂಕ್ರೀಟ್ ಚೆನ್ನಾಗಿರುತ್ತೆ. ಈ ಪ್ರಾಡಕ್ಟು ಪ್ಲಾಸ್ಟಿಂಗ್ ಸ್ಯಾಂಡ್. ಪ್ಲಾಸ್ಟಿಂಗ್ ಅಂದರೆ ಮನೆಯೆಲ್ಲ ಕಟ್ಟಿದ್ದಾದಮೇಲೆ, ಗೋಡೆ ಎಲ್ಲ ಕಟ್ಟಿದ್ದಾದಮೇಲೆ ಅದನ್ನು ನುಣುಪು ಮಾಡೋದಕ್ಕೋಸ್ಕರ ಇದಕ್ಕೆ ಕೇವಲ ಸ್ಯಾಂಡ್ಗೆ ಸಿಮೆಂಟ್ ಮಾತ್ರ ಮಿಕ್ಸ್ ಮಾಡಿಬಿಟ್ಟು ಪ್ಲಾಸ್ಟಿಂಗ್ ಮಾಡಿದ್ರೆ ನೈಸಾಗಿ ಬರುತ್ತೆ. ಬಂದಾದಮೇಲೆ ಇದ್ರ ಮೇಲೆ ಪಟ್ಟಿ ಮಾಡಿ ಪೇಂಟ್ ಮಾಡಿ ಮನೆಗಳ ಒಳಗಡೆ ಮತ್ತು ಹೊರಗಡೆ ಉಪಯೋಗಿಸ್ತಾರೆ. ಈ ಪ್ಲಾಸ್ಟಿಂಗ್ ಸ್ಯಾಂಡ್ ಬಂದ್ಬಿಟ್ಟು ನಿಮಗೆ 0 to 2.36 mm ಇರುತ್ತೆ. 0 to 2.36 mm ಅಲ್ಲಿ ನಾವು 150 ಮೈಕ್ರಾನ್ಸ್ ಕಟ್ ಆಫ್ ಮಾಡ್ತೀವಿ. ಅದನ್ನು ವಾಷಿಂಗ್ ಪ್ಲಾಂಟಲ್ಲಿ ಹಾಕಿ ಅದನ್ನು ವಾಶ್ ಮಾಡಿದ ನಂತರ ಕಟ್ ಆಫ್ ಸೈಜ್ ಬಂದ್ಬಿಟ್ಟು 150 ಮೈಕ್ರಾನ್ಸ್. ಅಂದರೆ 150 ಮೈಕ್ರಾನ್ಸ್ ಅಂತಂದರೆ ನಿಮಗೆ 1 mm ಅಲ್ಲಿ 1000 ಭಾಗ ಮಾಡಿದ್ರೆ ಅದು 1 ಮೈಕ್ರಾನ್, ಅಂಥದ್ದು 150 ಮೈಕ್ರಾನ್ಸ್. ಆ ಮೈಕ್ರಾನ್ಸಲ್ಲಿ 150 ಮೈಕ್ರಾನ್ಸ್ ಏನು ಕಟ್ ಮಾಡಿ ತೆಗಿತೀವಲ್ವಾ, ಆ ಸೆಂಟ್ರಲ್ಲಿ ಇರುತ್ತಲ್ವ ನಿಮಗೆ 300 ಮೈಕ್ರಾನ್ಸು, 600 ಮೈಕ್ರಾನ್ಸು, 1.18 ಮತ್ತು 2.36 ಈ ರೀತಿ ಇರೋಂಥ ಪಾರ್ಟಿಕಲ್ಸ್ನ ಇಷ್ಟೆಷ್ಟು ಅಂತ ಇರಬೇಕಾದ IS 1542ನಲ್ಲಿ ಬರುತ್ತೆ. ಈ ಸ್ಯಾಂಡ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇದಕ್ಕೆ ಜಾಸ್ತಿ ಬೀಳುತ್ತೆ. ಹಾಗಾಗಿ ಫೈನರ್ ಪಾರ್ಟಿಕಲ್ಸ್ ಜಾಸ್ತಿ ಇರೋದ್ರಿಂದ ಈ ಸ್ಯಾಂಡು ನಮಗೆ ನದಿಯಲ್ಲಿ ಇರುವಂಥ ಮರಳು ಮತ್ತು ಸಮುದ್ರದಲ್ಲಿ ದಂಡೆಯಲ್ಲಿ ಸಿಗುತ್ತಲ್ಲ ಮರಳು, ಅದರಲ್ಲಿ ಈ ಸ್ಯಾಂಡ್ ಭಾಳ ಕಡಿಮೆ, ಅತಿ ಅಪರೂಪದಂಥ ಮರಳು. ಹಾಗಾಗಿ ಇದನ್ನು ತಯಾರು ಮಾಡೋದಕ್ಕೆ ಇದರಲ್ಲಿ ಬರೋ ಕಾಸ್ಟು ಬಹುಶಃ ನಮಗೆ ಕಾಂಕ್ರೀಟ್ ಸ್ಯಾಂಡು ಮತ್ತು ಬ್ಲಾಕ್ ವರ್ಕ್ ಸ್ಯಾಂಡ್ ಮಾಡೋದ್ರಲ್ಲಿ 3ರಷ್ಟು ಜಾಸ್ತಿ ಬರುತ್ತೆ. ಈ ಮರಳು IS 2116 ಅನ್ನೋ ಒಂದು IS ಕೋಡ್ ಪ್ರಕಾರ ಮಾಡ್ತೀವಿ. ಇದು ಬ್ಲಾಕ್ ವರ್ಕ್ ಸ್ಯಾಂಡ್, ಮ್ಯಾಷನರೀಸ್ ಸ್ಯಾಂಡ್ ಅಥವಾ ಬ್ರಿಕ್ ವರ್ಕ್ ಸ್ಯಾಂಡ್ ಈ ರೀತಿ ಎಲ್ಲ ಕರೀತಾರೆ. ಅವ್ರ ಅನುಕೂಲಕ್ಕೆ ತಕ್ಕನಂಗೆಲ್ಲ ಅದಕ್ಕೆ ಅದನ್ನು ಆ ರೀತಿ ಕರೀತಾರೆ. ಇದೇನಕ್ಕೆ ಉಪಯೋಗಿಸ್ಬೋದು ಅಂದರೆ, ಈ ಬ್ಲಾಕು ಒಂದು ಇಟ್ಟಿಗೆಯಿಂದ ಇಟ್ಟಿಗೆ ಸೆಂಟ್ರಲ್ಲಿ ಮರಳು ಮತ್ತು ಸಿಮೆಂಟ್ ಮಿಕ್ಸ್ ಮಾಡಿ ಕಟ್ಕೊಂಡು ಹೋಗ್ತೀವಲ್ವ, ಗೋಡೆ ಕಟ್ತೀವಲ್ವ, ಆ ಗೋಡೆ ಕಟ್ಟೋಕ್ಕೆ ಉಪಯೋಗಿಸುವಂಥ ಮರಳು. ನಿಮಗೆ ಕಾಂಕ್ರೀಟ್ ಸ್ಯಾಂಡ್ಗಿಂತಲೂ ಕೋರ್ಸ್ ಸೈಜ್ ಕಡಿಮೆ ಇರುತ್ತೆ, ಪ್ಲಾಸ್ಟಿಂಗ್ ಸ್ಯಾಂಡ್ಗಿಂತಲೂ ಕೋರ್ಸ್ ಸೈಜ್ ಸ್ವಲ್ಪ ದಪ್ಪ ಇರುತ್ತೆ. 150 ಮೈಕ್ರಾನ್ಸ್ ಮೇಲೆ ಮತ್ತು 2.36 mm ಇಂದ ಒಳಗಡೆ ಇರುತ್ತೆ. ಇದಕ್ಕೂ ಪ್ಲಾಸ್ಟಿಂಗ್ ಸ್ಯಾಂಡ್ಗಿರೋ ವ್ಯತ್ಯಾಸ ಏನಂತಂದರೆ 600 ಮೈಕ್ರಾನ್ಸ್ ಪ್ಲಾಸ್ಟಿಂಗ್ ಸ್ಯಾಂಡ್ರಲ್ಲಿ ಜಾಸ್ತಿ ಇರುತ್ತೆ, ಇದರಲ್ಲಿ ಬ್ಲಾಕ್ ವರ್ಕ್ ಸ್ಯಾಂಡಲ್ಲಿ 600 ಮೈಕ್ರಾನ್ಸ್ ಕಡಿಮೆ ಇರುತ್ತೆ. ಆ ಪ್ಲಾಸ್ಟಿಂಗ್ ಸ್ಯಾಂಡ್ ಬಂದು IS 1542 ಪ್ರಕಾರ ತೆಗಿತೀವಿ, ಇದು IS 2116 ಪ್ರಕಾರ ತೆಗಿತೀವಿ. ಈ ಸ್ಯಾಂಡು ನಮಗೆ ಪ್ಲಾಸ್ಟಿಂಗ್ ಸ್ಯಾಂಡ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು, ಕಾಂಕ್ರೀಟ್ ಸ್ಯಾಂಡ್ಗಿಂತಲೂ ಜಾಸ್ತಿ ಆಗುತ್ತೆ. ಮತ್ತು ಮಾರ್ಕೆಟಲ್ಲಿ ಬಹುಶಃ ಸುಮಾರು ಜನ ಬ್ಲಾಕ್ ವರ್ಕ್ ಸ್ಯಾಂಡ್ನ ಪ್ಲಾಸ್ಟಿಂಗ್ ಸ್ಯಾಂಡಿಂದನೂ ಗೋಡೆ ಕಟ್ತಾರೆ, ಕೆಲವರು ಕಾಂಕ್ರೀಟ್ ಸ್ಯಾಂಡಿಂದನೂ ಕಟ್ಕೊಂಡು ಹೋಗ್ತಾರೆ. ಬ್ಲಾಕ್ ವರ್ಕ್ ಸ್ಯಾಂಡ್ಗೆ ಸಪ್ರೇಟಾದ ಒಂದು ಯೂನಿಕ್ ಕೋಡ್ ಇದೆ ಅಂದ್ಬಿಟ್ಟು ಭಾಳ ಜನಕ್ಕೆ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಗೋಡೆ ಕಟ್ಟೋದಕ್ಕೆ ಇಂತಿಷ್ಟೇ ಸೈಜ್ ಪಾರ್ಟಿಕಲ್ಸ್ ಇರುವಂಥ ಸ್ಯಾಂಡ್ ಇರಬೇಕು ಅಂತ ಏನು ಹೇಳುತ್ತಲ್ವಾ. ಫೈನರ್ ಪಾರ್ಟಿಕಲ್ಸು ಎಮ್ ಸ್ಯಾಂಡಲ್ಲಿ 300 ಮೈಕ್ರಾನ್ಸು ಕಟ್ ಆಫ್ ಸೈಜ್ ಇರುತ್ತೆ, ಅದರಲ್ಲಿ 150 ಮೈಕ್ರಾನ್ಸ್ನ ಕೆಳಗಡೆ ಇದ್ದರೂ ಸಹ ಉತ್ತಮನೇ. ಪ್ಲಾಸ್ಟಿಂಗ್ ಸ್ಯಾಂಡು ಮತ್ತು ಗೋಡೆ ಕಟ್ಟೋ ಸ್ಯಾಂಡು ಎರಡಕ್ಕಿಂತ ವಿಭಿನ್ನವಾಗಿರುವಂಥ ಸ್ಯಾಂಡು ಕಾಂಕ್ರೀಟ್ ಸ್ಯಾಂಡು. ಈ ಕಾಂಕ್ರೀಟ್ ಸ್ಯಾಂಡ್ ಅಂದರೆ ಏನು ಅಂತಂದರೆ, ಅವೆರಡು 2.36 mm ಕಡಿಮೆ ಇರೋಂಥ ಪಾರ್ಟಿಕಲ್ ಸೈಜಲ್ಲಿ ತೆಗಿತೀವಿ. ಈ ಕಾಂಕ್ರೀಟ್ ಸ್ಯಾಂಡು 4.75 mm ಇರ್ಬೋದು. ಕಾರಣ ಏನಂತಂದರೆ, ಕಾಂಕ್ರೀಟಲ್ಲಿ ಸಿಮೆಂಟು ಮತ್ತು ಜಲ್ಲಿ ಕಲ್ಲು ಬರುತ್ತಲ್ವ ಅಗ್ರಿಗೇಟು, ಅವೆರಡಕ್ಕೂ ಸೆಂಟ್ರಲ್ಲಿ ಬಾಂಡಿಂಗ್ ಏಜೆಂಟ್ ಆಗಿ ಕಾಂಕ್ರೀಟ್ ಸ್ಯಾಂಡ್ ಉಪಯೋಗಿಸ್ತೀವಿ. ಈ ಕಾಂಕ್ರೀಟ್ ಸ್ಯಾಂಡಲ್ಲಿ ಝೋನ್ 1, ಝೋನ್ 2, ಝೋನ್ 3, ಝೋನ್ 4 ಅಂತ ಬರುತ್ತೆ. ಅದು IS ಗ್ರೇಡ್ 383 ಅದರಲ್ಲಿ ಸರಿಯಾಗಿರೋ ಕಾಂಕ್ರೀಟ್ ಬರಬೇಕು ಅಂದರೆ ಝೋನ್ 2 ಬರಬೇಕು. ಇದರಲ್ಲಿರುವಂಥ ವ್ಯತ್ಯಾಸ ಏನು ಅಂತಂದರೆ, ನಮಗೆ 600 ಮೈಕ್ರಾನ್ಸ್ ಅಂತ ನಾನು ಆಗಲೇ ಹೇಳಿದ್ರಲ್ಲ, ಆ 600 ಮೈಕ್ರಾನ್ಸ್ ಬಂದು ನಮಗೆ 35% ಮಿನಿಮಮ್ ಇರಲೇಬೇಕಾಗುತ್ತೆ. ಫೈನರ್ ಪಾರ್ಟಿಕಲ್ಸು ಎಮ್ ಸ್ಯಾಂಡಲ್ಲಿ 300 ಮೈಕ್ರಾನ್ಸು ಕಟ್ ಆಫ್ ಸೈಜ್ ಇರುತ್ತೆ,
ಅದರಲ್ಲಿ 150 ಮೈಕ್ರಾನ್ಸ್ನ ಕೆಳಗಡೆ ಇದ್ದರೂ ಸಹ ಉತ್ತಮನೇ. ಆ ಪಾರ್ಟಿಕಲ್ಸ್ ಬಂದ್ಬಿಟ್ಟು ನಮಗೆ 20% ಕೆಳಗಡೆ ಇರಬೇಕು. ಹೈಯೆಸ್ಟ್ ಗ್ರೇಡಲ್ಲಿ ಫಸ್ಟು ನದಿ ಮರಳು ಅದರಲ್ಲೆಲ್ಲ ನಿಮಗೆ ಫೈನಲ್ ಪಾರ್ಟಿಕಲ್ಸು 10% ಕೆಳಗಡೆ ಇರಬೇಕಾಗಿತ್ತು. ಆದರೆ ಎಮ್ ಸ್ಯಾಂಡಲ್ಲಿ ಫೈನಲ್ ಪಾರ್ಟಿಕಲ್ಸು ಬಿಲೋ 20% ಇದ್ದರೂ ಸಹ ಉತ್ತಮ ಅಂತ ಹೈಯೆಸ್ಟ್ ಗ್ರೇಡ್ ಹೇಳುತ್ತೆ. ಏನಕ್ಕೋಸ್ಕರ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಕಾಂಕ್ರೀಟ್ ಹಾಕಬೇಕಾದ್ರೆ ಜಲ್ಲಿ ಮತ್ತು ಮರಳು ಜೊತೆಯಲ್ಲಿ ಸಿಮೆಂಟಿಷಿಯಸ್ ಕಂಟೆಂಟ್ ಇರಬೇಕಾಗತ್ತೆ. ಆ ಸಿಮೆಂಟಿಷಿಯಸ್ ಕಂಟೆಂಟ್ ಏನಕ್ಕೋಸ್ಕರ ಅಂದರೆ ಆ ವಾಯ್ಡ್ಸ್ ಇರುತ್ತಲ್ವ ಕಾಂಕ್ರೀಟಲ್ಲಿ, ಆ ವಾಯ್ಡ್ಸ್ನ ಫಿಲ್ ಮಾಡೋದಕ್ಕೋಸ್ಕರ ಈ ಸ್ಯಾಂಡಲ್ಲಿ ಎಮ್ ಸ್ಯಾಂಡಲ್ಲಿರೋಂಥ 75 ಮೈಕ್ರಾನ್ಸ್ ಇರ್ಬೋದು ಅಂತ. ಅಂದರೆ ನಿಮಗೆ 20%ವರೆಗೂ ಯಾವ್ದು ಇರ್ಬೋದು ಅಂದರೆ 300 ಮೈಕ್ರಾನ್ಸಿಂದ ಕೆಳಗಡೆ ಇರೋವಂಥದ್ದು. ಆದರೆ 150 ಮೈಕ್ರಾನ್ಸಿಂದ ಕೆಳಗಡೆ ಇರೋದು ಪರವಾಗಿಲ್ಲ. ಅದಕ್ಕಿಂತಲೂ ಕೆಳಗಡೆ ಇರೋದು 75 ಮೈಕ್ರಾನ್ಸ್ ಇರುತ್ತಲ್ವ, ಅದು ಡಸ್ಟ್ ರೀತಿ ಇರುತ್ತೆ. ಹಾಗಾಗಿ ಆ ಪಾರ್ಟಿಕಲ್ಸ್ ನಿಮಗೆ 10%ಗಿಂತ ಕೆಳಗಡೆ ಇರಬೇಕೇ ಹೊರತು 10%ನ ಮೇಲೆ ಹೋಗಬಾರ್ದು. ಅದು ಕಾಂಕ್ರೀಟ್ ಸ್ಯಾಂಡು. ಕಾಂಕ್ರೀಟ್ ಸ್ಯಾಂಡಲ್ಲಿ ನದಿ ಮರಳಿಗಿಂತಲೂ ಈ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡಲ್ಲಿ ಕಾಂಕ್ರೀಟ್ ಜಾಸ್ತಿ ಗಟ್ಟಿ ಬರುತ್ತೆ. ಏನಕ್ಕೋಸ್ಕರ ಅಂದರೆ ನದಿ ಮರಳಲ್ಲಿ ಈ ವೆದರ್ಡ್ ಶಿಥಿಲವಾಗಿರೋಂಥ ಮಣ್ಣಿನ ಕಣಗಳು ಸಹ ನದಿ ಮರಳಲ್ಲಿ ಇರುತ್ತೆ. ಎಮ್ ಸ್ಯಾಂಡಲ್ಲಿ ಆ ರೀತಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಏನಕ್ಕೋಸ್ಕರ ಅಂತಂದರೆ ಗಟ್ಟಿ ಕಣಶಿಲೆ ನಮ್ಮದು ರಾಕ್ ಇದೆಯಲ್ಲ, ಕೋರ್ ರಾಕಲ್ಲಿ ತೆಗೆದಿರುವಂಥ ಕಲ್ಲಿಂದ ಅರಿದಂತಹ ಸ್ಯಾಂಡ್ ಎಮ್ ಸ್ಯಾಂಡ್. ಹಾಗಾಗಿ ಎಮ್ ಸ್ಯಾಂಡ್ ಬಳಕೆ ಅತ್ಯುತ್ತಮ ಅಂತ ಹೇಳ್ಬೋದು. ಕಾಂಕ್ರೀಟ್ ಮಾಡೋದ್ರಲ್ಲಿ ನಮಗೆ ಅತಿ ಮುಖ್ಯ ಅಂತ ಇನ್ನೊಂದು ಪಾತ್ರ ವಹಿಸುವಂಥದ್ದು ಜಲ್ಲಿಕಲ್ಲು. ಜಲ್ಲಿಕಲ್ಲು ಏನು ಮಾಡುತ್ತೆ, ಕಾಂಕ್ರೀಟ್ಗೆ ಶಕ್ತಿ ಕೊಡುತ್ತೆ. ಹೆಂಗೆ ಶಕ್ತಿ ಕೊಡುತ್ತೆ? ನಮ್ಮ ದೇಹದ ಅಸ್ಥಿಪಂಜರ ಹೇಗೆ, ಹಾಗೆ ಸ್ಟೀಲು ಕಬ್ಬಿಣ, ಆ ಕಬ್ಬಿಣನ ಹಿಡಿದಿಟ್ಕೊಳ್ಳೋದು ಯಾವುದು? ಕಾಂಕ್ರೀಟಲ್ಲಿ ಜಲ್ಲಿಕಲ್ಲು. ಈ ಜಲ್ಲಿ ಹೇಗೆ ಮಾಡ್ತಾರೆ ಅಂತಂದರೆ, ಗಣಿಗಾರಿಕೆ ಮಾಡಿ ಬಂದಂಥ ಅದಿರನ್ನ ಈ ಸೈಜ್ಗೆ ಜಲ್ಲಿಯಲ್ಲಿ ಒಂದು 20 mm 12 mm ಅಂತ ಹಾಕ್ತೀವಿ. ಅದರಲ್ಲಿ ಈ 20 mm ಮತ್ತು 12 mm ಅಲ್ಲಿ ಈ ಬಂದಂಥ ಉತ್ಪನ್ನ ಎರಡು ರೀತಿ ಇರುತ್ತೆ. ಒಂದು VSIಯಿಂದ ಬಂದಂಥ ಉತ್ಪನ್ನ ಮತ್ತು ಜಲ್ಲಿ ಕ್ರಷರಿಂದ ಬಂದಂಥ ಉತ್ಪನ್ನ. VSI ಅಂದ್ರೇನು? ವರ್ಟಿಕಲ್ ಶಾಫ್ಟ್ ಇಂಪ್ಯಾಕ್ಟರ್. ಅಂದರೆ ಒಂದು ಕಲ್ಲಿಂದ ಒಂದು ಕಲ್ಲಿಗೆ ಹೊಡೆದಾಗ ಬರುವಂಥ ಪ್ರಾಡಕ್ಟು VSIಯಿಂದ ಬರುವಂಥದ್ದು. ಅದೇ ಅದನ್ನು ಅರಿಯುತ್ತಲ್ವ, ಅದು ಕ್ರಷರಲ್ಲಿ ಬರುವಂಥದ್ದು. ಅರಿದಾಗ ಅದು ಫ್ಲೇಕಿ ಚಕ್ಕೆ ಬಂದ್ಬಿಡುತ್ತೆ. ಅದೇ VSIಗೆ ಹೋಗಿ ಬಂದಾಗ ನೋಡಿ ಈ ರೀತಿ ಶೇಪ್ ಸ್ವಲ್ಪ ರೌಂಡ್ ಗುಂಡು ಬರುತ್ತೆ. ಎರಡರಲ್ಲಿ ಉತ್ತಮವಾದದ್ದು ಯಾವುದಪ್ಪ ಅಂದರೆ VSIಯಿಂದ ಬಂದಿರೋಂಥ ಜಲ್ಲಿ ಉತ್ತಮವಾದಂಥ ಜಲ್ಲಿ ಅಂತ ಹೇಳ್ಬೋದು. ನೋಡಿ ಇದು 20 mm, ಇದರಲ್ಲಿ 14 mm ಮೇಲೆ 20 mm ಒಳಗಡೆ ಇರೋವಂಥ ಜಲ್ಲಿ ಕಲ್ಲು. ಇದು 20 mm ಅಂತ. ನೋಡಿ ಇದು ಜಲ್ಲಿ 12 mm ಅಂತೀವಿ. 8 mm ಮೇಲೆ 12 mm ಒಳಗಡೆ ಇರುತ್ತೆ. ಹಾಗಾಗಿ ಇದು 12 mm. ಇದು ಎರಡು ಥರದ ಜಲ್ಲಿ. ವೀಕ್ಷಕರೇ, ಇದುವರೆಗೂ ಎಮ್ ಸ್ಯಾಂಡ್ ಮತ್ತು ಜಲ್ಲಿ ಕಲ್ಲಿನ ವಿಧಗಳು ಮತ್ತು ಅದರ ಬಳಕೆಗಳ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಈ ಎಮ್ ಸ್ಯಾಂಡ್ ಮತ್ತು ಜಲ್ಲಿ ಕಲ್ಲನ್ನ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ನಮ್ಮ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಧನ್ಯವಾದಗಳು.